ನಮಸ್ಕಾರ, ನಾನು ಶುಭಾ. ಹಳೆ ಬಟ್ಟೆಗಳು ಬೇಡ ಅಂತ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ಈ ಥರ ಪ್ಲಾಜೋ ಪ್ಯಾಂಟ್ ತಗೋಬೇಕು. ನಿಮ್ಮ ಮನೇಲಿ ಅಂದರೆ ಎಲಾಸ್ಟಿಕ್ ಇದು ಹೊರ್ಟೋಗಿದೆ, ಹರಿದೋಗಿರೋದು ಇಲ್ಲ ಎಲಾಸ್ಟಿಕ್ ಹೋಗಿರೋದು ಸೈಡ್ ಬಿಸಾಕಿರ್ತೀರಲ್ಲ, ಇದನ್ನು ತಿರುಗಿಸ್ಬಿಡ್ಬೇಕು. ಮತ್ತು ಪ್ರಿಲ್ಸ್ ಥರ ಮಾಡ್ಕೊಂಡಲ್ಲ, ಸೇಮ್ ಹಂಗೆ ನೀವು ಮಾಡಿಕೊಂಡು ಇಲ್ಲಿ ನೀವು ಒಂದು ದಾರ ಕಟ್ಕೊಬಿಡ್ಬೇಕು. ಮತ್ತು ಒಳಗಡೆಗೆ ಈ ಥರ ಎಳೆದಿದ್ದೀರಂದರೆ ನೋಡಿ, ಇದ್ರೊಳಗಡೆಗೆ ನೀವು ಯೂಸ್ ಮಾಡ್ದಿರೋಂಥ ವೇಸ್ಟ್ ಬಟ್ಟೆಗಳು, ಪೀಸುಗಳು, ನೀವು ಯಾವ್ಯಾವ ಬಟ್ಟೆ ಯೂಸ್ ಮಾಡಲ್ಲ, ಸೀರೆ ಇದೆ, ವೇಲ್ ಇದೆ, ಯಾವುದೇ ಬಟ್ಟೆ ಆಗಲಿ, ನಂದು ವೇಸ್ಟ್ ಪೀಸ್ಗಳೆಲ್ಲ ಹಂಗೆ ಇತ್ತು, ಅವೆಲ್ಲ ತುಂಬಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿರೋ ವೇಸ್ಟ್ ಬಟ್ಟೆ ಎಲ್ಲ ತುಂಬಿಸ್ಬಿಟ್ಟು ಮತ್ತು ಲಾಸ್ಟಲ್ಲಿ ನೋಡಿ ತೋರಿಸ್ತೀನಿ, ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡ್ಕೋಬೇಕು. ಒಂದು ಸೇಫ್ಟಿ ಪಿನ್ಗೆ ಸ್ವಲ್ಪ ದಪ್ಪ ಇರೋ ದಾರ, ಸೇಫ್ಟಿ ಪಿನ್ಗೆ ನೋಡಿ ದಪ್ಪ ಇರೋ ಉಲ್ಲನ್ ದಾರ ತಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಇನ್ನೂ ಬೇರೆ ಯಾವ ದಾರ ಇದ್ದರೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಟೈಟಾಗಿ ಈ ಥರ ಎಳೆದ್ಬಿಟ್ಟು ಗಂಟು ಹಾಕ್ಬಿಡಿ. ದಿವಾನ ಸೈಡಲ್ಲಿ ಎಲ್ಲ ಇಡೋಕ್ಕೆ ದಿಂಬು 2 ಮಾಡ್ಕೊಂಡಿದ್ದೀರಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಕಲರ್ದು ನೋಡಿ, ಸಿಂಪಲ್ಲಾಗಿ ದಿಂಬು ಸೈಡ್ಗಳಲ್ಲಿ ದಿಂಬು ರೆಡಿ ಆಯಿತು. ಹಳೇ ಟಿ ಶರ್ಟ್ ತಗೊಂಡಿದ್ದೀನಿ, ಇದನ್ನು ತಿರುಗಿಸ್ಬಿಟ್ಟು ಕರೆಕ್ಟಾಗಿ ನೋಡಿ ಫ್ರಿಲ್ಸ್ ಮಾಡ್ಕೋಬೇಕು. ನೀವು ಕರೆಕ್ಟಾಗಿ ಇಟ್ಬಿಟ್ಟು ಈ ಥರ ಫ್ರಿಲ್ಸ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಇಲ್ಲ ರಬ್ಬರ್ ಬ್ಯಾಂಡ್ ಇಲ್ಲ ಅಂದರೆ ಒಂದು ದಾರನೇ ಟೈಟಾಗಿ ಕಟ್ಬಿಡಿ. ನಾವು ಮಿಕ್ಸಿ ತುಂಬ ಗಲೀಜಾಗ್ತಾ ಇರುತ್ತಲ್ಲ, ಇವಾಗ ನೇರವಾಗಿ ತಿರುಗಿಸ್ಬಿಟ್ಟು ಮಿಕ್ಸಿ ತುಂಬ ಗಲೀಜಾಗ್ತಾ ಇರುತ್ತೆ, ಧೂಳು ಬೀಳ್ತಾ ಇರುತ್ತಲ್ಲ, ಮಿಕ್ಸಿಗೆ ಈ ಥರ ಹಾಕ್ಬಿಟ್ಟು ಇಟ್ಟಿದ್ದೀರಿ ಅಂದರೆ ಧೂಳು ಬೀಳಲ್ಲ, ಗಲೀಜಾಗಲ್ಲ ಬೇಗ ಮಿಕ್ಸಿ. ನೋಡಿ ಈ ಥರ ನೀಟಾಗಿ ಟಿ ಶರ್ಟ್ ಹಾಕ್ಬಿಟ್ಟು ನಿಮ್ಮ ಮನೇಲಿ ಹಳೇದು ಯಾವ ಟಿ ಶರ್ಟ್ ಇದ್ದರೆ ಆ ಟಿ ಶರ್ಟ್ನ ಈ ಥರ ಯೂಸ್ ಮಾಡ್ಬೋದು. 3ನೇ ಟಿಪ್ಸು, ನಾವು ಇವಾಗ ಮಳೆ ಬೀಳ್ತಾ ಇದೆ, ತುಂಬ ಚಳಿ ಇದೆ ಅಂತಂದರೆ ಟೇಬಲ್ ಫ್ಯಾನ್ ಯೂಸ್ ಮಾಡಲ್ಲ. ನಾವು ಹಂಗೆ ಇಟ್ಬಿಟ್ಟಾಗ ತುಂಬ ಧೂಳು ಗೂಡೆಲ್ಲ ಗಲೀಜಾಗಿಬಿಡುತ್ತಲ್ವ. ನೀವು ಈ ಥರ ಹಳೇ ಟಿ ಶರ್ಟ್ ಒಂದು ಟೇಬಲ್ ಫ್ಯಾನ್ಗೆ ಹಾಕ್ಬಿಟ್ಟು ಇಟ್ಬಿಡಬೇಕು. ಈ ಥರ ಇಡೋದ್ರಿಂದ ಏನಿಲ್ಲ, ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಟಿ ಶರ್ಟ್ನ ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು, ಧೂಳು ಕೂಡ ಬೀಳಲ್ಲ. 4ನೇ ಟಿಪ್ಸು, ಹಳೇ ವೇಲ್ ತಗೊಂಡಿದ್ದೀನಿ. ಇದು ಡ್ರೆಸ್ ಹರಿದೋಯ್ತು, ಆದರೆ ವೇಲ್ ಮಾತ್ರ ಹಂಗೆ ಇದೆ. ಎರಡೂ ಸೈಡಿಂದ ಫಸ್ಟು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು, ಮತ್ತು ಎರಡೂ ಸೈಡಿಂದ ಈಕ್ವಲಾಗಿ ಫೋಲ್ಡ್ ಮಾಡಿಕೊಂಡು ಲಾಸ್ಟ್ ಎಡ್ಜಸ್ ಇದೆಯಲ್ಲ, ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ನಿಮ್ಮ ಮನೇಲಿ ರಬ್ಬರ್ ಬ್ಯಾಂಡ್ ಇಲ್ಲ ಅನ್ನೋರು ದಪ್ಪ ಇರೋ ದಾರನೂ ಟೈಟಾಗಿ ಕಟ್ಬಿಡಬೇಕು. ನೋಡಿ ಎರಡೂ ಸೈಡು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತಾ ಇದ್ದೀನಲ್ಲ, ರಬ್ಬರ್ ಬ್ಯಾಂಡು ಅಷ್ಟೇ ನೀವು ಲೂಸಾಗಿ ಹಾಕ್ಕೋಬಾರ್ದು, ಟೈಟಾಗಿರಬೇಕು. ಮತ್ತು ತಿರುಗಿಸಿ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತಿರುಗಿಸ್ಬಿಟ್ಟು ಇದನ್ನು ಒಳಗಡೆಗೆ ಸೈಡ್ ಎಡ್ಜಸ್ ಇತ್ತಲ್ಲ, ಎರಡನ್ನೂ ಒಳಗಡೆಗೆ ಸೇರಿಸ್ಬಿಡಿ. ರೌಂಡ್ ದಿಂಬುಗಳು ದಿವಾನ ಸೈಡ್ಗಳಲ್ಲಿ ಇಡ್ತೀರಲ್ಲ, ಆ ದಿಂಬಿಗೆ ದಿಂಬು ಕವರ್ ಇಲ್ಲ ಅನ್ನೋರು ಈ ಥರ ಹಾಕ್ಬಿಟ್ಟು ಇಟ್ಬಿಡ್ಬೋದು, ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನೀವು ಬೇರೆ ಕಲರಲ್ಲಿ ಬೇಕಾದರೆ ಹಳೆ ವೇಲಲ್ಲಿ ಇದನ್ನು ಮಾಡಿ. 5ನೇ ಟಿಪ್ಸು, ಮಳೆ ಎಲ್ಲ ಬೀಳ್ತಾ ಇದೆಯಂದರೆ ನಾವು ಬಾತ್ರೂಮ್ಸ್ ಹತ್ರ ಈ ಥರ ಚೀಲ ಹಾಕಿಟ್ಬಿಟ್ಟು, ಇದು ನೋಡೋಕ್ಕೂ ಚೆನ್ನಾಗಿರಲ್ಲ ಮತ್ತು ಓಪನ್ ಆಗ್ತಾ ಇರುತ್ತೆ. ನೀವು ಹಳೇದೊಂದು ಟಿ ಶರ್ಟ್ ತಗೋಬೇಕು. ನಾನು ಸೇಮ್ ಹಿಂಗೆ ತಿರುಗಿಸ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಸ್ಲೀವ್ಸ್ ಹಿಂಗೆ ಫೋಲ್ಡ್ ಮಾಡಿ ಚೀಲನ ಇಟ್ಬಿಡಿ. ಮತ್ತು ಕೆಳಗಡೆಯಿಂದ ಟಿ ಶರ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕ್ಕೊಬಿಡ್ಬೇಕು. ನೋಡಿ, ಕೆಳಗಡೆಯಿಂದ ಟಿ ಶರ್ಟ್ ಈ ಥರ ಎಳಿತಾ ಇರಬೇಕು, ಎರಡೂ ಸೈಡಿಂದ ಈಕ್ವಲ್ಲಾಗಿ. ಈ ಟಿ ಶರ್ಟು ಹಳೇದಾಗ್ಬಿಟ್ಟಿದೆ ಮತ್ತು ಕಲರ್ ಸ್ವಲ್ಪ ಶೇಡ್ ಆಗಿದೆ, ಒಂದು ಕಡೆ ಸ್ವಲ್ಪ ಜಿರಳೆ ಎಲ್ಲ ಕಟ್ ಮಾಡಿಬಿಟ್ಟಿದೆ, ಹೋಲ್ ಥರ ಆಗಿಬಿಟ್ಟಿದೆ. ಅದಕ್ಕೆ ಈ ಟಿ ಶರ್ಟ್ ನಾವು ಯಾರಿಗೂ ಕೊಡೋಕ್ಕೂ ಆಗಲ್ಲ ಮತ್ತು ಯೂಸ್ ಮಾಡೋಕ್ಕೂ ಆಗಲ್ವಲ್ಲ, ಈ ಥರ ನೀವು ರೀಯೂಸ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಚೀಲಾಗೆ ಕರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಲ್ಲ, ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ. ಇವಾಗ ಚೀಲ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರಲ್ಲ, ಓಪನ್ ಆಗಿಬಿಡುತ್ತೆ, ದಾರ ಎಲ್ಲ ಹಂಗೆ ಕಾಣಿಸ್ತಾ ಇರುತ್ತಲ್ವ. ನೋಡಿ, ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಲಾಸ್ಟ್ ಟಿಪ್ಸು, ಕಾರ್ಡ್ಬೋರ್ಡ್ ಬಾಕ್ಸ್ ಅಂತ ತಗೊಂಡು ಇದಕ್ಕೆ ಜರ್ಕಿನ್ ಇರುತ್ತಲ್ವ, ಹಳೇದು ಯಾವುದನ್ನು ನೀವು ಯೂಸ್ ಮಾಡ್ದಿರೋ ಜರ್ಕಿನ್ನು ನೀಟಾಗಿ ಲಾಸ್ಟ್ ಎಡ್ಜಸ್ ತೋರಿಸ್ತಾ ಇದ್ದೀನಲ್ಲ, ನೀಟಾಗಿ ಅದರೊಳಗಡೆಗೆ ಈ ಥರ ಸೇರಿಸ್ಬಿಡಿ. ಜರ್ಕಿನ್ನು ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗೆ ಹಾಕ್ಬಿಟ್ಟು, ಮತ್ತು ಅದ್ರ ಒಳಗಡೆ ಕೂಡ ಒಂದು ಕಾರ್ಡ್ಬೋರ್ಡ್ದು ಬಾಕ್ಸ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಅದರೊಳಗಡೆಗೆ ಹಾಕ್ಬಿಟ್ಟು, ಇವಾಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳಂದರೆ ಮಕ್ಕಳು ನಿಕ್ಕರು, ಟಿ ಶರ್ಟ್ಸು ಇವೆಲ್ಲ ಜಾಸ್ತಿ ಇರುತ್ತೆ, ಅವನ್ನ ಇಡೋಕ್ಕೆ ಜಾಗ ಇರಲ್ವಲ್ಲ, ಇದರೊಳಗಡೆಗೆ ನೀಟಾಗಿ ಜೋಡಿಸ್ಬಿಟ್ಟು ಇಡ್ಬೋದು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆಗಳು ಇಡ್ತಾ ಇದ್ದೀನಿ. ಇದನ್ನು ನಿಮ್ಮ ಕಬೋರ್ಡಲ್ಲೋ ಎಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ರೆ ನೀಟಾಗಿರುತ್ತೆ. ನ್ಯಾಪ್ಕಿನ್ಸು ಎಲ್ಲ ಇಡ್ತಾ ಇದ್ದೀನಿ ನಾನು, ಅಂದರೆ ಮಕ್ಕಳದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.